ಹಾಯ್ ಫ್ರೆಂಡ್ಸ್, ಇದು ನಾನು ಚಂದು, ಇದು ನನ್ನ ಫ್ರೆಂಡ್ ಚಿತ್ರ, ಅದು ಭರತ್ ಅಂತ. ಕಾಫಿ ಕುಡಿದ್ರೇನ್ರಿ? ಎಲ್ರಿಗೂ ಗುಡ್ ಮಾರ್ನಿಂಗ್ ಕಣ್ರಿ. ಬೆಳಗಿನ ಶುಭೋದಯ. ಬೆಳಗಿನ ಶುಭೋದಯ ಕಣ್ರಿ. ನಮಸ್ಕಾರ ಎಲ್ರಿಗೂ. ಇದು ಡೇ 2 ನಮ್ಮ ಪಾದಯಾತ್ರೆನಲ್ಲಿ ಉದ್ದಕ್ಕೂ ನಮಗೆ ಕೊಡ್ತಿದ್ರು ಫುಲ್ ಮೀಲ್ಸ್, ಊಟ, ರುಚಿಯಾದಂತಹ ಊಟ. ಸದ್ಯ ಮೊದಲನೇ ದಿವಸ ಅಂತೂ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತ ಹೇಳಿ ಮಲ್ಕೊಂಡಿದ್ವಾ. ಅಲ್ಲಿ ಮಲ್ಕೊಂಡಿರೋ ಟೈಮ್ ಹೆಂಗೆ ಅಂತಂದರೆ ಒಂದು 12 ಗಂಟೆ ಹಂಗೆ ನಾವು ರೆಸ್ಟ್ ಮಾಡೋಣ ಒಂದು ಸ್ವಲ್ಪ ಹೊತ್ತು ಅಂತ ಹೇಳಿ ಮಲ್ಕೊಂಡು ಎದ್ದೇಳೋಷ್ಟೊತ್ತಿಗೆ 3 ಗಂಟೆ ಆಯಿತು. ಊಟನೇ ಇಲ್ಲ. ಆ ಊಟ ಇಲ್ದಿರೋ ಕಾರಣ ನಾವು ಎಲ್ಲೆಲ್ಲಿ ದಾರಿಲಿ ಏನೇನು ಸಿಕ್ಕಿತ್ತು ಅದನ್ನೆಲ್ಲ ತಿನ್ಕೊಂಡು ಕೊನೆಗೆ ಸಂಜೆಗೆ ನಮಗೆ ಈ ಜಾಗದಲ್ಲಿ ಸ್ವಲ್ಪ ಊಟ ಸಿಕ್ತು. ಏನೋ ನೋನೋ ಅಂತೈತೆ. ಸಂಜೆ ದೇವಸ್ಥಾನ ಹತ್ರ ಹೋಗೋ ಅಷ್ಟೊತ್ತಿಗಾಗ್ಲೇ ಫುಲ್ಲು ಟಯರ್ಡ್ ಆಗಿ ನಾನೇನಾ ಅಂತ ಅನಿಸ್ಬಿಡ್ತು. ನನ್ನ ಮುಖ ನೋಡಿ, ಅಲ್ಲಿ ನಾನೇನಾ ನಿಜವಾಗ್ಲೂ? ಈಸ್ ದಿಸ್ ಮೀ? ದಿಸ್ ಈಸ್ ಚಿತ್ರ? ನನಗೆ ಪ್ರಶ್ನೆ. ಬೆಳಗಿನ ಜಾವ 2 ಗಂಟೆಗೆ ಚೆನ್ನಕೇಶವ ಸ್ವಾಮಿ ದೇವಸ್ಥಾನ, ಬೇಲೂರು. ಹೀಗಿರುತ್ತೆ. ಸುಸ್ತಾಗಿ ಕಾಲೆಲ್ಲ ಬೊಬ್ಬೆ ಬರೆಸ್ಕೊಂಡು ಇಂಜೆಕ್ಷನ್ ಕೊಡಿಸ್ಕೊಂಡು ಮಾತ್ರೆ ತಗೊಂಡು ಬೇಲೂರನ್ನೇ ಹಾಲ್ಟ್ ಮಾಡಿ ಬೇಲೂರಿಂದ ಬೆಳಗಿನ ಜಾವ 2 ಗಂಟೆಗೆ ಎದ್ದು ಹೊರಟ್ವಿ. ಎಷ್ಟು ಚೆನ್ನಾಗಿತ್ತು ಹೊರಗಡೆಗೆ ನೋಡೋದಕ್ಕೆ ಅಂತಂದರೆ ಅಪ್ಪ ಸೂಪರ್. 2 ಗಂಟೆಗೆ ಮತ್ತೆ ಹೊರಟ್ವಿ, ರೆಡಿ. ಒಂದು ಕಡೆ ಹೆವಿ ಕಾಲು ನೋವು, ತಡ್ಕೊಳಕ್ಕೆ ಆಗ್ತಾನೆ ಇಲ್ಲ. ಕಾಲು ಒಳ್ಳೆ ಬೆಂಕಿ ಥರ ಉರಿತಾ ಇದೆ. ಲಾಸ್ಟ್ ಟೈಮ್ ನಾನು ಹೋದಾಗ ನನಗೆ ಈ ಥರ ಎಕ್ಸ್ಪೀರಿಯೆನ್ಸ್ ಆಗಿಲ್ಲ, ಬಟ್ ದಿಸ್ ಟೈಮ್ ವಾಸ್ ರಿಯಲಿ ಟೆರಿಬಲಿ ಹಾರಿಬಲ್ ಎಕ್ಸ್ಪೀರಿಯೆನ್ಸ್. ನಿಜವಾಗ್ಲೂ ಕಾಲೆಲ್ಲ ಬೊಬ್ಬೆ ಬಂದು ಕಿತ್ತು ಹೋಗಿದೆ. ಏನು ಮಾಡೋದು ಹೇಳೋಕ್ಕಂಗಿಲ್ಲ, ಬಿಡಂಗಿಲ್ಲ, ಅದು ದಾರಿ ವಾಪಸ್ ಹೋಗಂಗಿಲ್ಲ. ಸಕ್ಕ ಸಮಸ್ಯೆ ಆಯಿತು ಮರ್ರೆ. ಸುಮ್ಮನೆ ಹಂಗೆ ನೋಡಿದ್ರೆ ಏನಾದ್ರೂ ಹೇಳ್ಬೇಕು. ಬೆಳಗ್ಗೆ ಶುಭೋದಯ ಹೇಳ್ಬೋದು ಅಷ್ಟೇ. ಗುಡ್ ಮಾರ್ನಿಂಗ್ ಗಾಯ್ಸ್. ಚಳಿ ಆಯ್ತೈತೆ ಗಾಯ್ಸ್. ಚಳಿ ಆಗ್ತದೆ ಗಾಯ್ಸ್. ತಲೆ ಬಾಚ್ 3 ದಿನ ಆಯ್ತು ಗಾಯ್ಸ್. ಎಲ್ಲ 2 ದಿನ ಆಯ್ತು. ಫ್ರೆಂಡ್ಸ್ ಜೊತೆ ಬಂದಿದ್ರು. ಫ್ರೆಂಡೇ ಬಿಟ್ಟೋಗ್ಬಿಟ್ಟಿದ್ದಾರೆ ಗಾಯ್ಸ್. ಫ್ರೆಂಡೇ ನಮ್ಮನ್ನ ಬಿಟ್ಟು ಹೊರಟೋಗಿದ್ದಾರೆ. ಹಳೆ ನೀರು ಕೊಚ್ಕೊ ಹೋಯ್ತ. ಫುಲ್ ಆಫ್ ಕಾಫಿ ತೋಟ. ಕಾಫಿ ತಾಗಾವಾರಿ ಅಂದರೆ ತಂದಿದ್ದಿ ಕುಡಿದ್ರ ಅಂತ. ಅದೇ ಆ ಭಾಷೆನ ಗೊತ್ತಿಲ್ಲ. ಅಲ್ಲಿ ಲೈವಲ್ಲಿ ಹೋಗ್ತಿರ್ಬೇಕಾದ್ರೆ ಎಲ್ಲ ಕೇಳ್ತಿರ್ತಾರೆ. ತಾಗಾರ ನಮ್ಮ ಭಾಷೆಲಿ ಕಾಫಿ ಕುಡಿರಿ. ಕಾಫಿ ಕುಡಿದ್ರೇನ್ರಿ? ಎಲ್ರಿಗೂ ಗುಡ್ ಮಾರ್ನಿಂಗ್ ಕಣ್ರಿ. ಬೆಳಗಿನ ಶುಭೋದಯ ಕಣ್ರಿ. ನಾವು ಹೊರಟಿದ್ವಿ ಯಾತ್ರೆಗೆ ರೀ. ಎಲ್ಲ ಕಡ್ಡಿ ಮುರ್ಕತ್ತವ್ರೆ ನೋಡ್ರಿ. ಧರ್ಮಸ್ಥಳ ಹತ್ರ ಬಂದಾಗ ಎಲ್ಲ ಕಡ್ಡಿ ಧರ್ಮಸ್ಥಳ ಹತ್ರ ಬಂದಂಗ ಎಲ್ಲಾರ ಗುಚ್ಕತ್ತವ್ರೆ, ಕಡ್ಡಿ ಹಿಡ್ಕತ್ತವ್ರೆ. ನಮ್ಗೊಬ್ರು ಫ್ರೆಂಡು ಅಂತ ಅವ್ರೆ ನಮ್ನ ಬಿಟ್ಟೆ ಹೊಡೋಗಾರೆ. ಇವ್ರ ಜೊತೆ ಒಬ್ರು ಫ್ರೆಂಡು ಅಂತ ಬಂದಿದ್ರು ಪಾಪ, ಇವ್ರನ್ನೇ ಬಿಟ್ಟು ಹೋಗ್ಯಾರ. ನಮ್ಮನೆ ಬಿಟ್ಟು ಯಾರು ಅಂತ ನಮಗ್ ಗೊತ್ತಿಲ್ಲ. ಇವ್ರು ನಾವು ಫ್ರೆಂಡ್ ಮಾಡಿ ಕರ್ಕೊ ಹೋಗೋದ. ಇವ್ರ ಫ್ರೆಂಡ್ ಅವ್ರ ಯಾರನ್ನ ಫ್ರೆಂಡ್ ಮಾಡ್ಕೊಂಡ್ ಹೋಗ್ಯಾರೆ. ಅಯ್ಯೋ, ವಿಡಿಯೋ ನೋಡಾರು ಬರ್ರಿ ಎಲ್ಲಿದ್ದೀರಿ? ಆಯ್ತವ್ರ ಪಾಪ ನಿಮ್ ಫ್ರೆಂಡಿಗೆ ಆಯ್ತಲ್ವಂತೆ. ರೇಷ್ಮಾ ಅವ್ರೆ ಎಲ್ಲಿದ್ದೀರಿ? ಬೇಗ ಬನ್ನಿ, ನಿಮ್ಮನ್ನ ಹುಡುಕ್ತಾ ಇದೀವಿ. ಆಯ್ತಲ್ಲ ಅವರಿಗೆ ಕಾಲಿಗೆ ಕರ್ಕೋಗ್ ಬನ್ನಿ. ನಮ್ ಕಾಲೆಲ್ಲ ಬೊಬ್ಬೆ ಬಂದು ಹೋಗೈತಾ ಇಲ್ಲಿ. ನಮ್ಮನೆ ಬಿಟ್ಟು ಓಟ. ನನಗೆ ಕಾಲು ತುಂಬ ನೋವಾಗಿದ್ರಿಂದ ನಾನು ಸ್ವಲ್ಪ ಸ್ಲೋ ಮಾಡಿದೆ. ತುಂಬ ಬೊಬ್ಬೆ ಬಂದ್ಬಿಟ್ಟಿತ್ತು, ನಡೆಯೋಕ್ಕಾಗ್ತಿರಲಿಲ್ಲ. ಬಟ್ ನಮ್ಮ ರೇಷ್ಮಾ ಅವರು ಫುಲ್ ಸ್ಟ್ರಾಂಗು, ಫಾಸ್ಟಾಗಿ ಹೊಲ್ಟೇ ಬಿಟ್ರಲ್ಲಪ್ಪ. ಇನ್ನೊಬ್ರು ನಮ್ಮ ಜೊತೆಗೆ ಬಂದಿದ್ರು, ಅವ್ರ ಜೊತೆಗೆ ಅದ್ರ ಬಗ್ಗೆನೇ ಮಾತಾಡ್ತಿದ್ರು ಎಲ್ರು. ನಾನು ತುಂಬಾ ಹೊಗಳುತ್ತಾ ಇದ್ರು. ನೀವು ಇಂತರ ಅಂತ ಗೊತ್ತಾಗ್ಲಿಲ್ಲ ನಮ್ಗೆ. ನೀವೆಲ್ಲ ಫ್ರೆಂಡ್ಸ್ ಮನೇಲಿ ಹೇಳ್ತಿದ್ರು. ನೋಡಿ ಮಾಡಿ ಸ್ನೇಹ ಮಾಡಿ ಅಂತ. ಚೆನ್ನಾಗೇ ಮಾಡ್ಬಿಟ್ರಲ್ಲ.
ಮನೇಲಿ ಹೇಳ್ತಿದ್ರು ನೋಡಿ ಮಾಡಿ ಸ್ನೇಹ ಮಾಡಿ, ಅದಕ್ಕೆ ಇಟ್ಟು ಹೋದ್ರು ಸ್ನೇಹಿತರು. ಸ್ನೇಹಿತೆ ರೇಷ್ಮಾ ಅವರೇ, ಎಂತದ ಇದು, ಎಂತ ನಾಚಿಕೆ ಆಗೋಯ್ತು ಅಂತ ಏನೋ ಹೇಳ್ತಾರಲ್ಲ ಹರೀಶ್ ಅವರು. ಅಲ್ಲ ಅವ್ರು ಹೇಳದ ತೂತರಿಕೆ ಎಂತ ಬಾಳು ಅಂತನ ಅಲ್ಲ, ಅದೆಂತದ ಏನೋ ನಾಚಿಕೆ, ಅದೇನೋ ಹೇಳ್ತಾರಪ್ಪ. ಅಲ್ಲ ಏನೋ ಹೇಳ್ತಾರೆ. ಮಲೆನಾಡು ಭಾಗ ಎಷ್ಟು ಚೆನ್ನಾಗಿದೆ ನೋಡೋಕೆ. ಈಗ ಇದೆಲ್ಲ ಒಳ್ಳೆ ಚೆನ್ನಾಗಿದೆ. ಇದೆಲ್ಲ ಪೇಪರ್ ಪ್ಲಾಸ್ಟಿಕ್ ಎಲ್ಲ ಸಂಖ್ಯೆ ಜಾಸ್ತಿ ಆಗ್ಬಿಟ್ಟಿತ್ತು. 79. ಓ, ನಾವು ಹಂಗಾದ್ರೆ 11 ಕಿಲೋಮೀಟರ್ ಅಷ್ಟೇ ಬಂದಿದ್ದು. 87 ಇತ್ತು ಅಲ್ಲಿ. 79 ಅರ್ಧ ಕಿಲೋಮೀಟರ್ ಹೋದ್ರೆ 79 ಇರುತ್ತೆ. 1 ಕಿಲೋಮೀಟರ್ ಹೋದ್ರೆ 79 ಇರುತ್ತೆ. ಇಲ್ಲಿ ರೋಡ್ಗಳು ಸರಿಯಾಗಿ ಹಾಕಿಲ್ಲ. ಹೊರನಾಡು 79, ಧರ್ಮಸ್ಥಳ ಅದೇ ಹೆಂಗೆ 279? ಹೊರನಾಡಿಗೂ ನಡ್ಕೊಂಡು ಹೋಗ್ತಾರೆ ಇಲ್ಲಿ ಧರ್ಮಸ್ಥಳ ಮುಗಿಸ್ಕೊಂಡು. ಅಲ್ಲ ಎರಡು ಹೆಂಗೆ 79? ಹೊರನಾಡು 79, ಧರ್ಮಸ್ಥಳ 79. ಅಲ್ಲೆಲ್ಲ ಒಂದು ಅಡ್ಡದಾರಿ ಇರುತ್ತೆ, ಅಲ್ಲಿಂದ ಹೋಗೋದು. ಫ್ಲವರ್ಸು, ಈ ಕಾಫಿ ತೋಟ, ಈ ಏರಿಯಾ ಇದೆ. ಆ ಹೋಟೆಲ್ ಇಲ್ಲಿ ಕೂತಿ ಇದ್ವಲ್ಲ ಅಲ್ಲಿ, ಇಲ್ಲಿ ಚೆನ್ನಾಗಿದೆ. ಆ ಕೆಫೆನಲ್ಲಿ, ಗ್ರೋವರ್ಸ್ ಕೆಫೆ. ನಾವು ಹೋಸಲ ಅಲ್ಲೇ ಬ್ರಷ್ ಮಾಡಿದ್ವಿ. ನಾನು ಹೋಸಲ್ ಇಲ್ಲೇ ಮಾಡಿದ್ದೆ. ಚೆನ್ನಾಗಿದೆ. ಇಲ್ಲಿ ತಿಂಡಿ ಮಾಡ್ಕೊಂಡು ಅಲ್ಲಿ ಕುತ್ಕೊಂಡು ಅಲ್ಲಿ ಮಜ್ಜಿಗೆ ಕೊಟ್ಟರು ಕುಡ್ಕೊಂಡು ಹೋಯ್ತಾ ಇದ್ದು. ಒಳ್ಳೆ ಕಾಫಿ ತೋಟದಲ್ಲಿ ಚೆನ್ನಾಗಿತ್ತು ನಡ್ಕೊಂಡು ಹೋಗಕ್ಕೆ. ನೋಡಿ ಹೆಂಗಿದೆ ನೋಡಿ ಫ್ರೆಂಡ್ಸ್. ಬಸ್ಗಳು ಮಾತ್ರ ಬರೀ ದಾರಿನೇ ಬಿಡ್ದಂಗೆ ಓಡ್ತಾವೆ ಫ್ರೆಂಡ್ಸ್. ಇವ್ರಿಗೆ ಹೇಳೋರು ಕೇಳೋರು ಯಾರೂ ಇಲ್ಲ. ನಮ್ಮನೆ ನುಗ್ಗಿಸ್ಕೊಂಡು ಹೋಯ್ತಾರೆ. ಒಳ್ಳೆ ಮಚ್ಚ ಮಾತ್ರ ಪಾಸಿಬಲ್. ಈಗ ತಗ್ಲ ಮತ್ತೆ ನಿಂದ ಸರಿ ಚಂದು ಇಲ್ಲಿ. ಹಾಯ್ ಫ್ರೆಂಡ್ಸ್, ಇದು ನಾನು ಚಂದು, ಇದು ನನ್ನ ಫ್ರೆಂಡ್ ಚಿತ್ರ, ಅದು ಭರತ್ ಅಂತ. ಚಿರತೆ ಅದು ಬರತ್ತು ಅಂತ. ಮನೆಯಿಂದ ಹೊರಟಾಗ ಪಳಪಳ, ಹೋಗ್ತಾ ಹೋಗ್ತಾ ಆಗ್ತಾ ಇದೆ ಕಳವಳ. ನಾಳೆ ಇಷ್ಟೊತ್ತಿಗೆ ಸೇರ್ತೀವಿ ನಾವು ಧರ್ಮಸ್ಥಳ. ಎಲ್ರು ಹಾಕಿದ್ದಾರೆ ಹ್ಯಾಟು. ಯಾಕೆ ಹಿಂಗ್ ಬಡ ಹೋಗೋ, ಕಂಪ್ಲೇಂಟ್ ಕೊಡ್ತೀನಿ. ಹೋಗೋ, ಹಿಂಗೆ ಜೋರಾಗಿ ಹಾರ್ನ್ ಮಾಡಿದ್ಯಾ ಅಂತ. ಓಪನ್ ಮಾಡಬಾರ್ದು ಸೇವಾ. ಅಲ್ಲ, ಎಲ್ರು ಹಾಕಿದ್ದಾರೆ ಹ್ಯಾಟು, ಎಲ್ರು ಹಾಕೊಂಡು ಹೋಗ್ತವ್ರೆ ಹ್ಯಾಟು. ನಾವಿನ್ನೂ ದಾಟಿಲ್ಲ ಚಾರ್ಮಡಿ ಘಾಟು. ನೀವು ಫುಲ್ಲು ಕಷ್ಟಪಟ್ಟು ಅರ್ಧ ಕಟ್ ಮಾಡಿರೋರಿಗೆ ಫುಲ್ಲು, ಕಷ್ಟಪಟ್ಟು ಅಲ್ಲಿಂದ ಒತ್ಕೊಂಡ್ಬಂದು ಕೊಟ್ಟಿರೋರಿಗೆ ಅರ್ಧದಲ್ಲಿ ಕಾಲು. ಆಹಾ, ಕಷ್ಟಪಟ್ಟು ಎತ್ಕೊಂಡು ಮುರಿದವರಿಗೆ ಫುಲ್ಲು, ತಂದು ಅಲ್ಲಿಂದ ಒತ್ಕೊಂಡ್ಬಂದು ಕೊಟ್ಟವರಿಗೆ ಅರ್ಧದಲ್ಲಿ ಕಾಲು. ಇಲ್ವಾ, ಅದು ಖಾಲಿ. ಪುಷ್ ಮೂವಿ ತೆಗಿ ಇಲ್ಲೇ ಅಂತ ಇವ್ರು ಹೇಳ್ತಾರೆ. ಇಶ್ ಮೂವಿ. ಇದೆಲ್ಲಿದೆ? ಬೇಕಾ? ಇದು ನಾವು ಚಿಕ್ಕದ್ರಲ್ಲಿ ಕರ್ಜಿಕಾಯಿ ಅಂತ ಸಿಕ್ಕೋದು. ಇದನ್ನೇ ಫಸ್ಟ್ ಡೇ ಬೇಲೂರಲ್ಲೇ ಹಾಲ್ಟು, ಅಲ್ಲೇ ಟ್ರೀಟ್ಮೆಂಟು. ಬೆಳಗ್ಗೆ 2 ಗಂಟೆಗೆ ಎದ್ದು ಅಲ್ಲಿಂದ ಕೊಟ್ಟಿಗೆಹಾರ ನೆಕ್ಸ್ಟ್ ಹಾಲ್ಟು, ಅಲ್ಲೂ ಟ್ರೀಟ್ಮೆಂಟು. ಕಾಲು ತುಂಬ ಬ್ಯಾಂಡೇಜು, 2 ಕಾಲು ಪ್ಯಾಚಸ್ಸು. ಯಪ್ಪ, ಎಂಥ ಟೆರಿಬಲ್ ಎಕ್ಸ್ಪೀರಿಯನ್ಸು ಮಾರ್ರೆ. ಇದೇ ವಿಡಿಯೋನ ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಕತ್ತಲಿನಲ್ಲಿ ನಾನು, ನನ್ನ ಹಲ್ಲು ನೋಡಿ ಏನು ಪಳಪಳ ಅಂತಿದೆ. ಥ್ಯಾಂಕ್ ಯು.